ಮಾ ಇಂಟಿ ಬಂಗಾರಂ ಇದು ಬಿ.ವಿ. ನಂದಿನಿ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಸಮಂತಾ, ಋತುಪ್ರಭು, ದಿಗಂತ್, ಗುಲ್ಶನ್ ದೇವಯ್ಯ ಲೀಡ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಮಂತಾ ಅವರು ಕೆಲವು ಹೆಲ್ತ್ ವಿಷಯ ಕಾರಣದಿಂದ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡ ಬರೋಬ್ಬರಿ 3 ವರ್ಷಗಳ ನಂತರ ಚಿತ್ರಮಂದಿರಗಳಿಗೆ ಮರಳಿ ಬಂದಿದ್ದು, ಈ ಸಿನಿಮಾದ ಮಾರ್ಕೆಟಿಂಗ್ ಮೆಟೀರಿಯಲ್ ನಮಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಒಂದು ಫ್ರೆಶ್ ಕಾನ್ಸೆಪ್ಟ್ ಅನ್ನು ನಮ್ಮ ಮುಂದೆ ತರುವಂತಹ ಭರವಸೆ ಕೂಡ ಕಂಡು ಬಂದಿತ್ತು. ಸೊ ಇವತ್ತು ಈ ಸಿನಿಮಾ ನೋಡಿದ ನಮಗೆ ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು ಎಲ್ಲವನ್ನ ಇವತ್ತಿನ ಈ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಸ್ವರ್ಣ. ಒಂದು ಸಾಂಪ್ರದಾಯಿಕ ಕುಟುಂಬಕ್ಕೆ ಸೊಸೆಯಾಗಿ ಬರುವಂತಹ ಈಕೆ ನೋಡೋದಕ್ಕೆ ತುಂಬಾ ಸಾಧು ಮತ್ತು ಸಿಂಪಲ್ ಆಗಿ ಕಾಣ್ತಾಳೆ. ಆದರೆ ಅವಳಿಗೆ ಹಿಂದೆ ಒಂದು ರಹಸ್ಯಮಯವಾದಂತಹ ಪಾಸ್ಟ್ ಇದೆ. ಕುಟುಂಬದಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗಬೇಕು, ಅವರ ಪ್ರೀತಿ ಗಳಿಸಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇರುವಾಗಲೇ ಅವಳ ಹಳೆಯ ಜೀವನದಿಂದ ಒಂದಷ್ಟು ಸಮಸ್ಯೆಗಳು ಹಿಂತಿರುಗಿ ಬರೋದಕ್ಕೆ ಶುರುವಾಗುತ್ತದೆ. ಪೀಸ್ಫುಲ್ ಆಗಿ ಹೋಗ್ತಾ ಇರುವಂತಹ ಅವಳ ಬದುಕನ್ನು ಡಿಸ್ಟರ್ಬ್ ಮಾಡುವುದಕ್ಕೆ ಹೋಗ್ತಾರ. ಆ ಪಾಸ್ಟ್ ಏನು, ಸ್ವರ್ಣ ಯಾಕೆ ಅದನ್ನು ಮುಚ್ಚಿಕೊಂಡಿದ್ದಾಳೆ, ಮತ್ತೆ ತನ್ನ ಹೊಸ ಕುಟುಂಬವನ್ನು ರಕ್ಷಿಸೋದಕ್ಕೆ ಈಕೆ ಏನೆಲ್ಲ ಪ್ರಯತ್ನ ಮಾಡ್ತಾಳೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಸಮಂತಾ, ಋತುಪ್ರಭು ಅವರಿಗೆ ಸಿಕ್ಕಿರುವಂತಹ ಎಲಿಮೇಷನ್, ಮೂಮೆಂಟ್ಸ್, ಆ್ಯಕ್ಷನ್ ಸೀನ್ಸ್ ಮತ್ತು ಎಮೋಷ್ನಲ್ ಪರ್ಫಾರ್ಮೆನ್ಸ್ ಸಿನಿಮಾದ ಬ್ಯಾಕ್ ಬೋನ್ ಅಂತಲೇ ಹೇಳಬಹುದು. ಸಿನಿಮಾ ಕಂಪ್ಲೀಟ್ ಆಗಿ ಅವರ ಹೆಗಲ ಮೇಲೆ ನಿಂತಿದೆ ಅಂದರೆ ತಪ್ಪಾಗಲ್ಲ ಡಾರ್ಲಿಂಗ್ಸ್. ಒಂದು ಕಡೆ ಫ್ಯಾಮಿಲಿ ಪ್ರೊಫೆಷನಲ್ನಲ್ಲಿ ತುಂಬಾ ಸೆಟಲ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾರೆ, ಇನ್ನೊಂದು ಕಡೆ ಆ್ಯಕ್ಷನ್ ಮೋಡ್ಗೆ ಹೋದಾಗ ಕಂಪ್ಲೀಟ್ ಬೇರೆ ಎನರ್ಜಿಯನ್ನು ತೋರಿಸಿದ್ದಾರೆ. ಎಸ್ಪೆಷಲಿ ಅವರ ಪಾತ್ರದ 2 ಶೇಡ್ ಅನ್ನು ಬ್ಯಾಲೆನ್ಸ್ ಮಾಡಿರುವಂತಹ ರೀತಿ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ಸಿನಿಮಾವನ್ನು ನೋಡಿದ ಮೇಲೆ ನಮಗೆ ಅನಿಸುವುದು ಒಂದೇ, ಸಮಂತಾಕ್ಕೆ ಇಷ್ಟೊಂದು ಸ್ಟ್ರಾಂಗ್ ಫ್ಯಾನ್ ಬೇಸ್ ಅನ್ನು ಹೊಂದಿಕೊಂಡಿದ್ದಾರೆ ಅನ್ನೋದು ಇನ್ನಷ್ಟು ಕ್ಲಿಯರ್ ಆಗಿ. ಆ್ಯಂಡ್ ಒಂದು ಫೀಮೇಲ್ ಲೇಡಿ ಫಿಲ್ಮ್ಗೆ ಹೌಸ್ಫುಲ್ ಕ್ರೌಡ್, ಶಿಳ್ಳೆಗಳು, ಚಪ್ಪಾಳೆ ಇದನ್ನೆಲ್ಲವನ್ನು ನೋಡಿ ನಮಗೆ ತುಂಬಾ ಖುಷಿಯಾಯಿತು. ಇಲ್ಲಿ ನಮಗೆ ತುಂಬಾ ಅದ್ಭುತ ಅನಿಸಿದ್ದು ಅಂದರೆ ಇಲ್ಲಿನ ಆ್ಯಕ್ಷನ್ ಆಫ್ ಫೈಟ್ ಕ್ಯಾಪ್ಚರ್ ಮಾಡಿರುವಂತಹ ರೀತಿ, ಅದರ ಕೊರಿಯೋಗ್ರಫಿ ಎಲ್ಲವೂ ರಿಯಲಿಸ್ಟಿಕ್ ಆಗಿತ್ತು. ಇದ್ದಂತಹ ಎಲ್ಲ ಆ್ಯಕ್ಷನ್ ಬ್ಲ್ಯಾಕ್ ಕೂಡ ಒಂದು ಇತ್ತು. ರೀಸೆಂಟ್ ಟೈಮ್ನಲ್ಲಿ ತೆಲುಗಿನಲ್ಲಿ ನೋಡಿರುವಂತಹ ಒನ್ ಆಫ್ ದಿ ಸ್ಲಿಪ್ ಆ್ಯಕ್ಷನ್ ಕೊರಿಯೋಗ್ರಫಿ ಅಂತ ಖಂಡಿತ ಹೈಲೈಟ್ ಮಾಡಬೇಕು. ಇಲ್ಲಿನ ಸಪೋರ್ಟಿಂಗ್ ಕ್ಯಾಸ್ಟ್ ಕೂಡ ಡೀಸೆಂಟ್ ವರ್ಕ್ ಮಾಡಿದ್ದಾರೆ. ದಿಗಂತ್ ಅವರು ಗೌತಮಿ ಮತ್ತು ಬೇರೆ ಪಾತ್ರಗಳು ಕತೆಗೆ ಬೇಕಾಗಿರುವಂತಹ ಸಪೋರ್ಟ್ ಅನ್ನು ಕೊಡುತ್ತಿದ್ದಾರೆ. ಗುಲ್ಶನ್ ದೇವಯ್ಯ ಕೂಡ ಆ್ಯಸ್ ಎ ವಿಲನ್ ಒಂದು ಸ್ಟ್ರಾಂಗ್ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವರ ಪಾತ್ರನ ಇನ್ನಷ್ಟು ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಬಹುದಾಗಿತ್ತು ಏನೋ, ಬಟ್ ಇದ್ದಷ್ಟು ಕಾಲ ಹೇ ವಾಸ್ ಬ್ರಿಲಿಯಂಟ್. ನಂದಿನಿ ರೆಡ್ಡಿ ಅವರು ಡೈರೆಕ್ಷನ್ ಬಗ್ಗೆ ಮಾತನಾಡುವುದಾದರೆ, ಇವರು ರೆಗ್ಯುಲರ್ ಕಮರ್ಷಿಯಲ್ ಆ್ಯಕ್ಷನ್ ಸಿನಿಮಾ ರೂಟ್ಗೆ ಹೋಗಿಲ್ಲ. ಫ್ಯಾಮಿಲಿ, ಎಮೋಷ್ನಲ್ ಮತ್ತು ಆ್ಯಕ್ಷನ್ ಬ್ಲೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಒಂದೊಂದು ಕಡೆ ಅದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಈ ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಇರುವಂತಹ ಇಂಟರಾಕ್ಷನ್, ಕಾಮಿಡಿ ಬೀಟ್ಸ್ಗಳು ಮತ್ತು ಫೀಲ್ ಗುಡ್ ಮೂಮೆಂಟ್ಸ್ ನಮಗೆ ಚೆನ್ನಾಗಿ ಕನೆಕ್ಟ್ ಆಗುತ್ತವೆ. ಕಾಮಿಡಿ ಸೀನ್ ವರ್ಕ್ ವೆಲ್ ರಿಟರ್ನ್, ಎಲ್ಲವೂ ಪೋಸ್ಟಲ್ ಕಾಮಿಡಿ ಹಾಕದೆ ಒಳ್ಳೆ ನಗುವನ್ನು ಹುಟ್ಟಿಸುತ್ತಾರೆ. ಮ್ಯೂಸಿಕ್ ಬಗ್ಗೆ ಮಾತನಾಡೋದಾದರೆ, ಸಂತೋಷ್ ನಾರಾಯಣ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಕ್ಷನ್ಸ್ಗೆ ಒಳ್ಳೆ ಸಪೋರ್ಟ್ ಅನ್ನು ಕೊಡುತ್ತೆ. ಕೆಲವು ಸೀನ್ಸ್ ಅಲ್ಲಿ ಟೆನ್ಷನ್ ಬಿಲ್ಡ್ ಮಾಡೋದ್ರಲ್ಲಿ BGM ಒಳ್ಳೆ ಕೆಲಸ ಮಾಡಿದೆ. ಬ್ರ್ಯಾಂಡ್ ದಸದ್ಯ ಎಂಬ ಹಾಡು ಕೇಳೋದಕ್ಕೆ ತುಂಬಾ ಜಾಲಿಯಾಗಿತ್ತು ಮತ್ತು ಸಿನಿಮಾಗೆ ಬೇಕಾಗಿರುವಂತಹ ಮೇಂಟೆನೆನ್ಸ್ ಅನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಬಹುದು. ಆದರೆ ಸಿನಿಮಾ ಪರ್ಫೆಕ್ಟ್ ಆಗಿ ಅಂತೂ ಇಲ್ಲ. ಫಸ್ಟ್ ಹಾಫ್ನಲ್ಲಿ ತುಂಬಾ ಎಂಗೇಜಿಂಗ್ ಆಗಿತ್ತು. ಕಾಮಿಡಿ ಕೂಡ ಸಿನಿಮಾಗೆ ಹೆಲ್ಪನ್ನು ಮಾಡಿಕೊಂಡು ಹೋಗ್ತಾ ಇತ್ತು. ಬಟ್ ಸೆಕೆಂಡ್ ಹಾಫ್ನ ಕೆಲವು ಸೀನ್ಸ್ಗಳು ಕಥೆಯ ಚೌಕಟ್ಟಿನಿಂದ ಹೊರಗಡೆ ಬಂದವೇನೋ ಅಂತ ಮೈ ಒಪಿನಿಯನ್. ಇನ್ನು ಇಲ್ಲಿಂದ ಪೊಲಿಟಿಕಲ್ ಆ್ಯಂಗಲ್ ಯಾಕೆ ಬಂತು, ಅದರ ಪರ್ಪಸ್ ಏನು ಅಂತ ಕ್ಲಿಯರ್ ಆಗಿ ಸೆಟ್ ಮಾಡಿಲ್ಲ. ಮೊದಲನೇ ಹೇಳಿದ ಹಾಗೆ ಗುಲ್ಶನ್ ದೇವಯ್ಯ ಅವರ ರೋಲ್ ಅನ್ನು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಒಳ್ಳೆ ಮೂಮೆಂಟ್ಸ್ ಇದೆ, ಬಟ್ ಅವರಿಗೆ ಇನ್ನಷ್ಟು ಸ್ಕ್ರೀನ್ ಅನ್ನು ಖಂಡಿತವಾಗ್ಲೂ ಇಲ್ಲಿ ಕೊಡಬೇಕಾಯಿತು. ಸೊ ಫೈನಲಿ ಮೈ ಒಪಿನಿಯನ್ ಪ್ರಕಾರ ಹೇಳೋದಾದರೆ, ಮಾ ಇಂಟಿ ಬಂಗಾರಂ ಮೂವಿ ಒಂದು ಗುಡ್ ವಾಚ್ ಅಂತಲೇ ಹೇಳಬಹುದು. ಫ್ಯಾಮಿಲಿ, ಡ್ರಾಮಾ, ಆ್ಯಕ್ಷನ್ ಮತ್ತು ಸಮಂತಾ ಅವರ ಪರ್ಫಾರ್ಮೆನ್ಸ್ನಿಂದ ಸಿನಿಮಾ ಸ್ಟ್ಯಾಂಡ್ ಔಟ್ ಆಗುತ್ತೆ. ಆದರೆ ಪರ್ಫೆಕ್ಟ್ ಸಿನಿಮಾ ಅಲ್ಲ, ಆದರೆ ಥಿಯೇಟರ್ನಲ್ಲಿ ಒಂದು ಒಳ್ಳೆ ಫನ್ ಅನ್ನು ಕೊಡುತ್ತೆ ಅಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕೀಪ್ ವಾಚಿಂಗ್.